ವಿಶೇಷ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಇವತ್ತಿನ ವಿಶೇಷವಾದ ಪತ್ರಿಕಾಗೋಷ್ಠಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ನಾಟಕಗಳಿದ್ದಾಗ ನಾವು ಮ್ಯಾಲಿನ ಮಾಡ್ತಿರ್ತೀವಿ, ನಾಟಕೋತ್ಸವ ಅದು ಎಲ್ಲ. ಆದರೆ ಇವತ್ತಿಂದು ನಮ್ಮ ಎಲ್ಲರಿಗೂ ಅತಿ ಪ್ರಿಯವಾದ ಉತ್ತರ ಕರ್ನಾಟಕದಲ್ಲಿ ಅಲ್ಲ ಇಡೀ ಭಾರತದಲ್ಲಿ ಪ್ರಸಿದ್ಧರಾದ ಅಂಬಿಕಾತನಯ ದತ್ತ ಅಂತ ಹೆಸರಿನ ಡಾಕ್ಟರ್ ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಬಗ್ಗೆ ಒಂದು ವಿಶೇಷವಾದ ನಾಟಕವನ್ನು ರಂಗಸಂಪದ ಆಯೋಜನೆ ಮಾಡಿ. ನೀವು ನೋಡೋ ದ.ರಾ. ಬೇಂದ್ರೆ ಪ್ರಕಾರ ಅವರು ಪುಸ್ತಕಗಳು ಸಾಕಷ್ಟು ಅವ, ಆದರೆ ಅವ್ರ ಬಗ್ಗೆ ಎಲ್ಲಿಯೂ ಒಂದು ಜಾಸ್ತಿ ಫಿಲ್ಮು ಅಥವಾ ಇದು ನಾಟಕ ಆಗಿಲ್ಲ. ಒಂದು ಡಾಕ್ಯುಮೆಂಟ್ರಿ ಇದೆ ಅಷ್ಟೇ. ಅವ್ರ ಹಾಡುಗಳೇ ಎಲ್ಲ ಕಡೆ ಅವ, ಎಲ್ಲ ಸಿನಿಮಾದಾಗ ಹಾಡುಗಳವ. ಆದರೆ ಅವರ ಬಗ್ಗೆ ವಿಶೇಷವಾದ ನಾಟಕ ಇಳಿದು ಬಾ ತಾಯಿ ಏನೋ ಪ್ರಸಿದ್ಧ ಹಾಡದ, ಅದ್ರ ಮೇಲಿಂದರೆ ಗಂಗಾವತರಣ ಅಂತ ಒಂದು ನಾಟಕ ರಂಗ ಸೌರಭ ತಂಡ ಬೆಂಗಳೂರು ಇವರು ಇದನ್ನು ಸುಮಾರು 15 ವರ್ಷಗಳಿಂದ ಈ ನಾಟಕಗಳನ್ನ ಆಡ್ತಾ ಇದ್ದಾರೆ. ಸುಮಾರು ಸಾವಿರಾರು ಪ್ರಯೋಗಗಳು ಆಗಿವೆ. ಇದನ್ನು ನಾನು ಬೆಳಗಾವಿಗೆ ತರಿಸ್ಬೇಕು ಅಂತ ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ. ಆದರೆ ಅವ್ರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಬೆಂಗಳೂರು, ಮೈಸೂರು, ದಿಲ್ಲಿ, ಮುಂಬೈ ಬಿಟ್ಟು ಹೊರಗಡೆ ಅವ್ರ ಪ್ರದರ್ಶನ ಆಡ್ತಿದ್ದಿಲ್ಲ. 3 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಇದನ್ನ ನಾಟಕಗಳನ್ನು ಬೆಳಗಾವಿಯಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಗಂಗಾವತರಣ ಇದು ಬೇಂದ್ರೆಯವರ ಕವನಗಳು ಮತ್ತು ಅವರ ಸಾಹಿತ್ಯ, ಅದರ ಮೇಲೆ ಆಧಾರಿತ ನಾಟಕ. ಇದರಲ್ಲಿ 45 ಜನ ಕಲಾವಿದರು ಭಾಗವಹಿಸ್ತಾರೆ. ನೀವು ಭಾಳ ಜನ ಕಲಾವಿದರು ದೊಡ್ಡ ಒಬ್ಬರ ಗ್ರೌಂಡ್ನಾಗ ಆಗ್ತಿರ್ತಾವೆ ನಾಟಕಗಳು. ನಮ್ಮ ಜನತಾ ರಾಜ ಮರಾಠಿ ಇರ್ಬೋದು, ಟಿಪ್ಪು ಚೆನ್ನಮ್ಮ ಕನ್ನಡ ಇರ್ಬೋದು. ಆದರೆ ಇದು 45 ಜನ ಕಲಾವಿದರು ತಗೊಂಡು ಬೇಂದ್ರೆಯವರ ಜೀವನ ಇರ್ತಂತಲ್ಲ, ಬಟ್ ಅವರ ಕವನಗಳು ಮತ್ತು ಯಾವ್ಯಾವ ಪರಿಸ್ಥಿತಿಯ ಕವನ ಬರೆದ್ರು, ಅದು ಯಾವುದೇ ನೀ ಹಿಂಗೆ ನೋಡಬೇಡ ನಮ್ಮ ಇರ್ಬೋದು, ಅಥವಾ ಯಾವುದೇ ಕವನ ಇರ್ಬೋದು, ಯಾವ ರೀತಿ ಬರೆದ್ರು ಅನ್ನೋದು ಬೇಂದ್ರೆಯವರನ್ನ ತಿಳ್ಕೊಳ್ಳಿಕ್ಕೆ, ದೃಶ್ಯ ಮಾಧ್ಯಮದಲ್ಲಿ ತಿಳ್ಕೊಳ್ಳಿಕ್ಕೆ ಇದು ಒಂದು ಎಲ್ಲರಿಗೂ ಬಹಳ ಸದವಕಾಶ. ಅದಕ್ಕೆ ಬೆಳಗಾವಿಯ ಸಹೃದಯ ಪ್ರೇಕ್ಷಕರಿಗೆ, ನಾಟಕಾಸಕ್ತರಿಗೆ, ರಂಗಾಸಕ್ತರಿಗೆ ನಾನು ರಂಗಸಂಪದ ಪರವಾಗಿ ಕೇಳ್ಕೊತಾ ಇದ್ದೀನಿ, ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಗಂಗಾವತರಣ ನಾಟಕ ತಪ್ಪಿಸ್ಕೋಬೇಡ್ರಿ. ಯಾಕೆ ಜೀವನದಾಗ ಒಂದು ಸಲ ನೋಡ್ಲಿಕ್ಕೆ ಸಿಗುವಂಥ ನಾಟಕ ಇದು. ನಿಮ್ಮಲ್ಲಿ ನಾಟಕ 2 ತಾಸಿನ ನಾಟಕ, 120 ನಿಮಿಷ ಇದೆ. ಲೋಕಮಾನ್ಯ ರಂಗಮಂದಿರ ಹಳೆ ರಿಜಿಸ್ಟ್ರಾಗೀಸ್ ಅಂತ ಏನಿದೆ ಫಿಶ್ ಮಾರ್ಕೆಟ್ ಹತ್ರ, ತಿಲಕ್ ಚೌಕ್ ಹತ್ರ, ಅದರಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇದೇ 25 ಬುಧವಾರ ಸಂಜೆ 6 ಗಂಟೆ, ಸರಿಯಾಗಿ 6 ಗಂಟೆಗೆ ನಮ್ಮ ರಂಗಸಂಪದ ನಾಟಕ ಸರಿಯಾಗಿ ಟೈಮ್ ಪ್ರಾರಂಭ ಮಾಡ್ತೀವಿ. 6 ಗಂಟೆಯಿಂದ 2 ಗಂಟೆ 120 ನಿಮಿಷದ ನಾಟಕ ಇದೆ. ಇದು ರಂಗಸಂಪದದ ಏನು ಪ್ರೇಕ್ಷಕ ಸದಸ್ಯರಿದ್ದಾರೆ ಅವರಿಗೆ ಉಚಿತವಾಗಿ ಪ್ರವೇಶ ಇರ್ತದೆ. ಉಳಿದವ್ರಿಗೆ ಟಿಕೆಟ್ ತೊಗೊಂಡ್ಬರ್ತೀವಿ ಅಂದರೆ ಅವರಿಗೆ 300 ರೂಪಾಯಿ ಟಿಕೆಟ್ ಇದೆ. ಯಾಕಂದರೆ ಈ ನಾಟಕಕ್ಕೆ 45 ಜನರಿಗೆ ಊಟ, ವಸತಿ, ಬರೋ ಖರ್ಚು ಹೀಗಾಗಿ ಸುಮಾರು ಲಕ್ಷಗಟ್ಟಲೆ ಖರ್ಚು ಬಂದವು. ಎಷ್ಟು ಅಂತ ಹೇಳೋದಿಲ್ಲ. ಆದರೆ ಅವರು ಈ ನಾಟಕನೂ ಪ್ರಸಿದ್ಧ ಇದೆ. ಇದ್ರದ್ದು ಒಂದು ಪೋಸ್ಟರ್ ಕೂಡ ನಾವು ಆಲ್ರೆಡಿ ಎಲ್ಲ ಕಡೆ ಹಾಕಿದ್ದೀವಿ. ಸೊ ಇದು ಗಂಗಾವತರಣ ಬೇಂದ್ರೆಯವರ ಒಂಥರ, ಯಾಕಂದರೆ ಬೇಂದ್ರೆಯವರ ಕವನ ಓದಿದಾಗನ ಮೈ ಚೂಮ್ ಅಂತದೆ. ಬೇಂದ್ರೆಯವರ ಸಾಕ್ಷಾತ್ ಬೇಂದ್ರೆಯವರು ಸ್ಟೇಜ್ ಮೇಲೆ ನೋಡಿದಾಗ ಯಾವ ರೀತಿ ಅನಿಸ್ಬೋದು, ದಯವಿಟ್ಟು ಆ ಎಕ್ಸ್ಪೀರಿಯನ್ಸ್ ತಗೊಳ್ರಿ. ಸೊ ಎಲ್ಲರೂ ಮರೆಯದ